ಡಿಸ್ಕಷನ್ ಮಾಡಿದ್ವಿ ನಾನು ಮತ್ತು ಇನ್ನೊಬ್ಬರು ನಮ್ಮ ಕೊಡಿ ಜೈಲಿನಲ್ಲಿ ಕೈದಿಗಳು ಇರ್ತಾರಲ್ಲ ಅವರಿಗೆ ಧ್ಯಾನ ಕೂರಿಸ್ತೀವಿ. ಕೈದಿಗಳು ಅಂದರೆ ಗೊತ್ತಲ್ಲ, ಏನಾರೋ ಲೈಫ್ನಲ್ಲಿ ಏನಾರೋ ಮಾಡಿ ಅಲ್ಲಿ ಬಂದಿರ್ತಾರೆ. ಆ ಕ್ಷಣ ಅವ್ರು ಯಾರು ಮಾಡಬೇಕು ಅಂತ ಮಾಡಿರಲ್ಲ, ಟೈಮಲ್ಲಿ ಏನೋ ಒಂದು ತಪ್ಪು ನಿರ್ಧಾರ ತಗೊಂಡು ಬಿಕಾಸ್ ಆಫ್ ಮೈಂಡ್ ಗೇಮ್ ಅಂತಲ್ಲ, ಅದರಿಂದ ಏನೋ ಒಂದು ತಪ್ಪು ಮಾಡಿರ್ತಾರೆ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಕರೆಕ್ಟಾ? ಸೊ 41 ಡೇಸ್ ನಾವು ಅಲ್ಲಿ ಹೋದಾಗ ಆಗಿರ್ತಕ್ಕಂಥ ಬದಲಾವಣೆಗಳು ಹೇಳ್ತೀವಿ. ಫಸ್ಟ್ ಡೇ ಭಾಳ ಗಲಾಟೆ ಮಾಡೋರು, ಈ ಸಣ್ಣ ಮಕ್ಕಳಿದಾರಲ್ಲ ಇವ್ರು ಇನ್ನೂ ಬೇಕು, ಅವರು ಇದ್ರಕ್ಕಿಂತನೂ ಇದು ಇವರಾರ ಶಾಂತವಾಗಿ ಕುಂತಾರ, ಕುತ್ಕೊಳಕ್ಕೆ ರೆಡಿ ಇಲ್ಲ, ಅವ್ರವರಲ್ಲೇ ಜಗಳ, ಅವ್ರಿಗೆ ಸಂಭಾಳಿಸೋಕ್ಕೆ ನೀವು ಟೀಚರ್ಗಳೆಲ್ಲ ನೀವು ಏನು ಮಾಡ್ತೀರಲ್ಲ ಅಲ್ಲಿ ಅವ್ರು ಪೊಲೀಸರು ಅವ್ರಿಗೆ ಕಂಟ್ರೋಲ್ ಮಾಡಬೇಕು. ಸೊ ಫಸ್ಟ್ ಡೇ ಕುಂದಿರ್ಸಿದ್ವಿ, ಚೆನ್ನಾಗಿ ಧ್ಯಾನ ಮಾಡಿದರು. ಎರಡನೇ ದಿವಸಕ್ಕೆ ಸ್ವಲ್ಪ ಶಾಂತ, ಒಂದೇ ದಿವಸಕ್ಕೆ ಆಗಲ್ಲ, 2-3 ದಿವಸ, ಒಂದು ವೀಕಲ್ಲಿ ಹೆಂಗಾಯಿತು ಅಂದರೆ ಆರಾಮ್ಸೆ ಕುತ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಓಕೆ, ಸೊ ಅಲ್ಲಿರ್ತಕ್ಕಂಥ ಇವರು ಯಾರು ಜೈಲರ್ ಸರ್, ಇವರು ಹಿಂದೂ ಕುತ್ಕೊಳ್ಳೋದು ನಾವು ಯಾವತ್ತೂ ನೋಡಿದ್ದಿಲ್ಲ, ನೀವು ಲೈಫ್ ಲಾಂಗ್ ಬಂದುಬಿಡ್ರಿ ಅಂದರು. ನಮಗೆ ಕೆಲಸಗಳೇ ಇಲ್ಲ, ಆರಾಮ್ಸೆ ಕುತ್ಕೊತಾ ಇದ್ದಾರೆ, ಗಲಾಟೆ ಇಲ್ಲ, ಇಷ್ಟು ಚೆನ್ನಾಗಿದೆ ಅಂತಂದರೆ ನೀವು ಲೈಫ್ ಲಾಂಗ್ ಬರ್ರಿ ಅದು. ಅದಕ್ಕೆ ಅಂದರೆ ಪ್ರತಿನಿತ್ಯ ಬರೋಕ್ಕಾಗಲ್ಲ, ಮತ್ತೆ ನೆಕ್ಸ್ಟ್ ಮತ್ತೊಂದು ಕ್ಲಾಸ್ ಕೊಡ್ತೀವಿ ಬರ್ತೀವಿ ಅಂತ ಹೇಳಿ. ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಒಬ್ಬರು ಇದ್ದರು, ಅವ್ರು ಎಷ್ಟು ಟ್ರಾನ್ಸ್ಫಾರ್ಮೇಷನ್ ಆಯಿತು ಅಂದರೆ ಹುಣ್ಣಿಮೆ ದಿವಸ ರಾತ್ರಿ ಎಲ್ಲ ಮೆಡಿಟೇಷನ್ ಮಾಡೋರು. ಓಕೆ, ಇಬ್ಬರು ಭಾಳ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಇನ್ಫ್ಯಾಕ್ಟ್ ಧ್ಯಾನ ಕಸ್ತೂರಿಯಲ್ಲಿ ಕೂಡ ಆರ್ಟಿಕಲ್ ಹಾಕ್ಸಿದ್ದೆ ನಾನು. ಅವ್ರಿಗೆ ಆರ್ಟಿಕಲ್ ಹಾಕ್ಸೋ ಉದ್ದೇಶ ಏನು ಅಂದರೆ ಅವ್ರಿಗೆ ನೋಡಿ ಇನ್ನೊಬ್ರಿಗೆ ಮೋಟಿವೇಶನ್ ಸಿಗಲಿ ಅಂತ. ಮೊನ್ನೆನೂ ಫೋನ್ ಮಾಡಿದ್ರು, ತುಂಬ ಚೆನ್ನಾಗಿ ಧ್ಯಾನ ಮಾಡ್ತಾ ಇದ್ದೀನಿ, ಲೈಫ್ ಚೇಂಜ್ ಆಯಿತು. 8 ತಾಸು 10 ತಾಸು ಧ್ಯಾನ ಮಾಡ್ತಾರೆ ಇವಾಗ. ನಾವು ಹೇಳ್ಕೊಡ 100 ಜನರಲ್ಲಿ ಒಬ್ಬರು ಆ ರೀತಿ ಮಾಡಿದ್ರು ನಮ್ಮ ಜನ್ಮ ಸಾರ್ಥಕನ. ಕರೆಕ್ಟಾ? ನಾವು ಅವ್ರ ಲೈಫೇ ಟ್ರಾನ್ಸ್ಫಾರ್ಮೇಷನ್ ಆಗೋದು. ಬುಕ್ಸ್ ಬರೀತಾ ಇದ್ದಾರೆ, ಧ್ಯಾನ ಬಿಡಬೇಡಿ. ನೀವು ಟೀಚರ್ಸಿಗೆ ಮತ್ತು ಹೆಡ್ ಮೇಡಮಿಗೆ ನನಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಅಸೆಂಬ್ಲಿ ನಿಮ್ಮದೆಲ್ಲ ಪ್ರೇಯರ್ ಆದಾಗ ಒಂದು 5 ನಿಮಿಷ ಮಾಡಿಸಿ ಧ್ಯಾನ. ಯಾಕೆ ಯು ವಿಲ್ ಗೆಟ್ ದಟ್. ಆಲ್ವೇಸ್ ನೀವು ಏನು ಮಾಡ್ಬೇಕಂದ್ರೆ ಪ್ರಾಕ್ಟಿಕಲ್ ಬ್ಯಾಕ್ ಟೆಸ್ಟ್ ಮಾಡಿ. ಬ್ಯಾಕ್ ಟೆಸ್ಟ್ ಇನ್ ದ ಸೆನ್ಸ್ ನೀವು ಏನಾಗ್ತಾ ಇದೆ, ಏನು ಅದು ನೋಡಲಿಲ್ಲದೆ ನಾವು ಯಾವುದೇ ಒಂದು ರಿಸಲ್ಟಿಗೆ ಬರೋಕ್ಕಾಗಲ್ಲ. ಕರೆಕ್ಟಾ? ಹಾಗಾಗಿ ಅಬ್ಸರ್ವ್ ಮಾಡಿ, ಶಾಲೆಯಲ್ಲಿ ಧ್ಯಾನ ಮಾಡಿಸಿ ಏನು ರಿಸಲ್ಟ್ ಬಂತು ತಿಂಗಳು ಮಾಡಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವು ಜಾಸ್ತಿ ಹೇಳೋದು ಏನು ಬೇಕಾಗಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತಾರೆ, ನಿಮಗೇ ಎಲ್ಲ ಗೊತ್ತಾಗುತ್ತೆ. ಸರಿನಾ? ನೀವೇ ದೇವರು, ನೀವೇ ಎಲ್ಲ. ಓಕೆ, ಇಷ್ಟು ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು. ಒಂದು PMC ಕನ್ನಡ ಚಾನಲ್ ಅಂತಿದೆ, ಯೂಟ್ಯೂಬಿನಾಗ ಹೋಗಿ PMC ಕನ್ನಡ ಅಂತ ಒತ್ತಿದರೆ ಸಾಕು, ತುಂಬ ಜನ ಮಾಸ್ಟರ್ಸು, ತುಂಬ ಜನ ಇನ್ಫಾರ್ಮೇಷನ್ ಕೊಡ್ತಾರೆ ಧ್ಯಾನದ ಬಗ್ಗೆ. ಅವರು ಯಾವ ರೀತಿ ಆರೋಗ್ಯ ಪಡ್ಕೊಂಡಿದ್ದಾರೆ, ಏನು ಟ್ರಾನ್ಸ್ಫಾರ್ಮೇಷನ್ ಆಗಿದ್ದಾರೆ, ಅಲ್ಲೂ ನೀವು ನೋಡ್ಬೋದು. ಪ್ಲಸ್ ಧ್ಯಾನ ಕಸ್ತೂರಿ ಅನ್ನೋಲ್ಲ ಮಂತ್ಲಿ ಮ್ಯಾಗ್ಝಿನ್ ಇದೆ, ನೀವು ಅದನ್ನು ಪರ್ಚೇಸ್ ಮಾಡಿ ನೀವು ಅದನ್ನು ಕೂಡ ಓದ್ಬೋದು. ಓದೋದಕ್ಕೆ ದೇರ್ ಇಸ್ ನೋ ಲಿಮಿಟ್, ಒಳ್ಳೆ ವಿಚಾರ ತಿಳ್ಕೊಳೋದಕ್ಕೆ ದೇರ್ ಇಸ್ ನೋ ಲಿಮಿಟ್. ಎಲ್ಲನ್ನ ನೀವು ಯಾವ ರೀತಿ ಗ್ರಹಿಸ್ತೀರಿ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ, ಟೈಮ್ ಆಗಿದೆ, ಸಾರಿ ಭಾಳ ಟೈಮ್ ತೊಗೊಂಡು ಅಂತ ಕಾಣುತ್ತೆ. ಇಷ್ಟು ಒಂದು ಇದರಲ್ಲಿ ನಾವು ಯಾಕೆ ಸೂಕ್ಷ್ಮವಾಗಿ ಮಾಡ್ತಾ ಇದ್ದೀವಿ ಶಾಲೆಯಲ್ಲಿ ಅಂತಂದರೆ, ಪ್ರತಿಯೊಬ್ಬರು ನನ್ನ ಮೊಮ್ಮಕ್ಕಳು ಕೂಡ